ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಅದರಲ್ಲೂ ಈ ವಿಠಲಗೌಡನ ಸ್ಟೇಟ್ಮೆಂಟ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಮತ್ತಿಬ್ಬರು ಪ್ರತ್ಯಕ್ಷರಾಗಿದ್ದಾರೆ, ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅಸ್ಥಿಪಂಜರ ಶೋಧ ಮಾಡಿ ಅಂತ. ಈ ಸಂಬಂಧ ನಿನ್ನೆ ಅಷ್ಟೇ ಪ್ರಣಬ್ ಮೊಹಂತಿ ಜೊತೆಗೆ ಚರ್ಚೆ ಕೂಡ ನಡೆದಿದೆ. ಬೆಳ್ತಂಗಡಿಗೆ ಭೇಟಿ ನೀಡಿ ಮೊಹಂತಿ ಮಾಹಿತಿ ಪಡೆದಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಮಾಡಬೇಕು, ಯಾಕಂದರೆ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಪರ್ಮಿಷನ್ ಇಲ್ಲದೇ ಯಾವುದನ್ನು ಕೂಡ ಮಾಡಂಗಿಲ್ಲ. ಹಾಗಾದರೆ ಇವತ್ತು ಮತ್ತೆ ಶೋಧ ಶುರುವಾಗುತ್ತಾ? ವಿಠಲಗೌಡ ಹೇಳಿಕೆ ಬೆನ್ನಲ್ಲೇನೆ ಯಾಕೋ ಇದು ನಿಲ್ತು ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ಶುರುವಾಗ್ತಾ ಇದೆ. ಆದರೆ ಅರಣ್ಯ ಇಲಾಖೆ ಅನುಮತಿ ಕೊಡುತ್ತಾ? ಅನುಮತಿ ಕೊಟ್ಟರೆ ಮಾತ್ರ ಅಲ್ಲಿ ಅಗಿಲಿಕ್ಕೆ ಸಾಧ್ಯ. ಯಾಕಂದರೆ ಹೊಸ ಹೊಸ ಜಾಗಗಳನ್ನು ನೀವು ಗುರುತು ಮಾಡ್ತಾ ಹೋದರೆ ಎಲ್ಲೆಲ್ಲಿ ಅಗಿಬೇಕು ಬಗಿಬೇಕು. ಸಚಿವರ ಗಮನಕ್ಕೂ ತಂದಿದ್ದಾರೆ, ಈಶ್ವರ ಖಂಡ್ರೆ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಇಲಾಖೆ ಅನುಮತಿ ಕೊಟ್ಟರೆ ಮಾತ್ರ ಇದಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಬಹಳ ಕುತೂಹಲ ಇದೆ ಇಲ್ಲಿ. ಮತ್ತಿಬ್ರು ರಿಟ್ ಅರ್ಜಿ ಹಾಕಿರುವಂಥದ್ದು ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಅಂದರೆ ಇನ್ನಷ್ಟು ಅಗಿರಿ ಬಗಿರಿ ಅಂತ, ಅಸ್ಥಿಪಂಜರ ಶೋಧ ಮಾಡಿ ಅಂತ. ಪುರಂದರಗೌಡ ಮತ್ತೆ ತುಕಾರಾಮ್ ಗೌಡ ಇಬ್ರು ರಿಟ್ ಅರ್ಜಿ ಹಾಕಿದ್ದಾರೆ, ನೂರಾರು ಶವ ದಫನ್ ಮಾಡಿದ್ದಾರೆ. ಇಲ್ಲಿ ಅನುಮಾನಗಳು ಬರುವಂಥದ್ದು, ಪ್ರಶ್ನೆಗಳು ಹೇಳುವಂಥದ್ದು ಇದಕ್ಕೇನೆ. ಹಿಂದೆಲ್ಲ ಈ ರೀತಿ ಆರೋಪ ಮಾಡಿದಂಥವ್ರು ಏನು ತೋರಿಸಿದ್ರು, ಇಷ್ಟೊಂದೆಲ್ಲ ಖರ್ಚು ವೆಚ್ಚಗಳಾಯ್ತಲ್ಲ, ಇದೆಲ್ಲ ಆದಮೇಲೆ ಅಲ್ಲಿ ಏನೂ ಸಿಗಲಿಲ್ಲ. ಅದಾದಮೇಲೆ ಅವ್ರನ್ನೂ ಕೂಡ ಒಳಗಡೆ ಹಾಕಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಜನ ದನಿ ಎತ್ತಾ ಇದ್ದಾರೆ ಅಂತಂದರೆ ಸುಮ್ಮನೆ ಇವರೆಲ್ಲರೂ ಕೂಡ ದನಿ ಎತ್ತಕ್ಕೆ ಸಾಧ್ಯನಾ? ಇದರ ಹಿಂದೆ ಏನಿದೆ, ಯಾವ ಷಡ್ಯಂತ್ರಗಳಿದೆ, ಇದು ಬನ್ನಿ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಮತ್ತೆ ಇಬ್ಬರು ರಿಟ್ ಅರ್ಜಿ ಸಲ್ಲಿಸಿರುವಂಥದ್ದು, ಜೊತೆಗೇನು ಅಂತಂದರೆ ಮತ್ತೆ ಈಗ ಈ ವಿಠಲಗೌಡನ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಏನಾದರೂ ಉತ್ಖನನ ಶುರು ಆಗುತ್ತಾ, ಲಗಿಯೋದು ಬಗೆಯೋದು ಶುರು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಏನು ನಡೀತಾ ಇದೆ? ಹೌದು ರಂಗನಾಥ್, ಪ್ರಮುಖವಾಗಿ ಧರ್ಮಸ್ಥಳ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಠಲ ಒಂದು ಹೇಳಿಕೆಯನ್ನು ನೀಡಿದರು. ಸೊ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಸಾಕಷ್ಟು ಕಳೆಬರಗಳು ಇದೆ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿ ಮುಂದೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳ ನಿರ್ದೇಶನಕ್ಕೆ ಕಾಯ್ತಾ ಇದ್ದಾರೆ. ಈ ನಡುವೆ ವಿಠಲಗೌಡ ಹೇಳಿರುವಂಥ ಜಾಗ ಅದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಸೊ ಅದು ರಿಸರ್ವ್ ಫಾರೆಸ್ಟ್ ಆಗಿದೆ. ಸೊ ಒಂದು ವೇಳೆ ಅಲ್ಲಿ ಮಹಜರು ಅಥವಾ ಉತ್ಖನನ ಏನೇ ಮಾಡೋದಿದ್ರು ಕೂಡ ಅರಣ್ಯ ಇಲಾಖೆ ಅನುಮತಿ ಬೇಕಾಗುತ್ತೆ, ಅವರು NOCಯನ್ನು ನೀಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸಗಳಿಂದ SIT ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು SIT ಪೊಲೀಸ್ ಠಾಣೆ ಕರೆಸ್ಕೊಂಡು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ರು ಮತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರು. ಹೀಗಾಗಿ ಅರಣ್ಯ ಇಲಾಖೆ ಇದಕ್ಕೆ ಅನುಮತಿ ನೀಡುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ ಇಬ್ಬರು ದೂರುದಾರರು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿರುವಂಥದ್ದು ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಅಂತೇಳಿ. ಅವರಿಬ್ಬರು ಕೂಡ ಧರ್ಮಸ್ಥಳದ ಪಾಂಗಳದ ನಿವಾಸಿಗಳು. ಈ ಹಿಂದೆ ಅವರು SITಗೂ ಕೂಡ ದೂರನ್ನು ಅರ್ಜಿ ಸಲ್ಲಿಸಿದ್ರು. ಈ ಚಿನ್ನಯ್ಯ ಏನು ಹೆಣ ಹೂತಾಕಿದ್ದ ಅಂತ ಏನು ಹೇಳಿದ್ದ, ಹೀಗಾಗಿ ಆತ ಹೆಣ ಹೂತಾಕೋದನ್ನು ನಾವು ಕೂಡ ನೋಡಿದ್ವಿ ಮತ್ತು ನಮ್ಮನ್ನು ಕೂಡ ಈ ಕಾರ್ಯಾಚರಣೆಯಲ್ಲಿ ಸೇರಿಸ್ಕೋಬೇಕೆನ್ನುವಂಥ ಮನವಿಯನ್ನು SITಗೆ ಮಾಡಿದ್ರು. ಆದರೆ SIT ಈ ಅರ್ಜಿಯನ್ನು ವಿಚಾರಣೆ ನಡೆಸಿ ಆ ಅರ್ಜಿಯನ್ನು ಮುಕ್ತಾಯಗೊಳಿಸಿತ್ತು. ಅಂದರೆ ಆ ದೂರ ಅರ್ಜಿಯಲ್ಲಿ ಯಾವುದೇ ರೀತಿಯಂಥ ತನಿಖೆ ಬೇಕಾದಂಥ ಸತ್ಯಾಂಶಗಳು ಇಲ್ಲ ಅಂತೇಳಿ ಆ ದೂರ ಅರ್ಜಿಯನ್ನು ಕೊನೆಗೊಳಿಸಿತ್ತು. ಅದಾದ ಬಳಿಕ ಇವರು ಹೈಕೋರ್ಟ್ ಮೆಟ್ಟಿಲೇ ಇರತಕ್ಕಂಥದ್ದು. ಹೀಗಾಗಿ ಹೈಕೋರ್ಟ್ ಸದ್ಯ SITಗೆ ನೋಟಿಸನ್ನು ನೀಡಿದೆ. ಈ ಬಗ್ಗೆ SIT ಪರ ವಕೀಲರು ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮುಂದಿನ ಗುರುವಾರ ಹೈಕೋರ್ಟ್ಗೆ ಈ ಬಗ್ಗೆ ವಿವರಣೆಯನ್ನು ಸಲ್ಲಿಸ್ತಾರೆ. ಅಂದರೆ ಇವರು ಅರ್ಜಿ ಸಲ್ಲಿಸೋದು ಏನಂತಂದ್ರೆ ಅಲ್ಲಿ ಮತ್ತಷ್ಟು ಉತ್ಖನನ ಮಾಡಬೇಕು ಮತ್ತು ನಾವೇನು ಶವ ಹೂತಾಕಿರ್ತಕ್ಕಂಥ ಜಾಗವನ್ನು ತೋರಿಸ್ತೇವೆ, ಅಲ್ಲಿ ಉತ್ಖನನವನ್ನು SIT ಮಾಡಬೇಕೆನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಈ ಬಗ್ಗೆ SIT ಪರ ವಕೀಲರು ಏನು ವಿವರಣೆ ನೀಡ್ತಾರೆ ಎಂಬುದು ಕೂಡ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ SITಯ ಮುಂದಿನ ಕಾರ್ಯಾಚರಣೆ ಏನೆಂಬುದೇ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.